ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80 ಭಾಗದಷ್ಟು ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನಸ್ಸು ರಾಶಿಯವರಿಗೆ ಯುಗಾದಿ ಆರಂಭದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಸ್ಥಾನ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲಗಳಾಗುವಂತೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತೆ, ಯಾವ ಕಾರ್ಯಗಳನ್ನು ನೀವು ಆರಂಭಿಸಬೇಕು ಅಂದುಕೊಂಡಿರ್ತೀರಾ ಅವುಗಳ ಆರಂಭ ಆಗುವಂತೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯಬಹುದಾದಂಥ ವಿಷಯಗಳು ಮತ್ತು ಮನೆಯಲ್ಲಿ ನಡೆಯಬಹುದಾದಂಥ ವಿಷಯಗಳಿಗೆ ಮಂಗಳ ಶುಭ ಆರಂಭವನ್ನು ಗುರುಗ್ರಹ ನೀಡಲಿದ್ದು, ಕೆಲವರಿಗೆ ವಿವಾಹ ಯೋಗ, ಕೆಲವರ ಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಆಚಾರ ವಿಚಾರಗಳಲ್ಲಿ ತಿಳುವಳಿಕೆಯಿಂದ ನಡೆದುಕೊಳ್ಳುವಂತೆ, ಗೌರವವನ್ನು ಪಡೆದುಕೊಳ್ಳುವಂತೆ ಗುರುವಿನ ಪ್ರಭಾವವು ಆಗ್ತಾ ಇರುತ್ತೆ. ಆದರೆ ಗುರುಗ್ರಹ ಮೇ ಮಾಸದ ನಂತರದಲ್ಲಿ ಜೂನ್ ಪ್ರಾರಂಭದಿಂದ ಅಷ್ಟಮ ಸ್ಥಾನವನ್ನ ಕಟಕ ರಾಶಿ ಗುರುವಿನ ಉಚ್ಚ ಸ್ಥಾನವನ್ನ ಪ್ರವೇಶಿಸ್ತಾರೆ. ಹಾಗಾಗಿ ಆ ಸ್ಥಾನವು ದುಸ್ಥಾನ ಆಗಿರೋದ್ರಿಂದ ಈ 2-3 ತಿಂಗಳುಗಳಲ್ಲಿಯೇ ನಿಮ್ಮ ಕೆಲಸ ಕಾರ್ಯಗಳು ಏನು ಒಳ್ಳೆಯದನ್ನು ಆರಂಭಿಸಬೇಕು ಅಂದುಕೊಂಡಿದ್ದೀರಾ ಅವುಗಳ ಆರಂಭ ಮಾಡ್ಬೋದು. ಕೆಲವರಿಗೆ ಗೃಹ ನಿರ್ಮಾಣ ಮಾಡಬೇಕು, ಕೆಲವರು ಆಸ್ತಿಯನ್ನ ತೆಗೆದುಕೊಳ್ಬೇಕು ಅನ್ನುವ ಆಲೋಚನೆ ಇರುತ್ತೆ. ಚತುರ್ಥಾಧಿಪತಿಯು ಗುರುವೇ ಆಗಿರೋದ್ರಿಂದ ಸಪ್ತಮದಲ್ಲಿ ಗುರು ಸಂಚಾರ ಮಾಡುವಾಗ ನಿಮ್ಮ ಆಸ್ತಿ ಸಂಬಂಧಪಟ್ಟಂತೆ, ಗೃಹ ನಿರ್ಮಾಣ ಸಂಬಂಧಪಟ್ಟಂತೆ ಒಳ್ಳೆ ಆರಂಭವನ್ನ ನೀಡ್ತಾರೆ. ಶನಿಗ್ರಹ ಅಲ್ಲಿ ಸಂಚರಿಸಿದರೂ ಶನಿ ಅಲ್ಲಿ ಸಂಚರಿಸುವಾಗ ಸ್ಥಿರವಾದ ಫಲದ ಬಗ್ಗೆ ಯೋಚಿಸ್ತೀರಾ. ಅಂದರೆ ಯಾವುದೇ ಒಂದು ಪಡೆದುಕೊಳ್ಬೇಕು, ನೀವು ತೆಗೆದುಕೊಳ್ಬೇಕಂದ್ರೂ ಅದು ದೀರ್ಘಕಾಲದವರೆಗೆ ನಿಮ್ಮ ಬಳಿ ಉಳಿಯುವಂತಹ ಆಲೋಚನೆಯ ಪ್ರಭಾವವನ್ನು ಶನಿಗ್ರಹ ಮಾಡ್ತಾರೆ. ಚತುರ್ಥ ಸ್ಥಾನದಲ್ಲಿ ಮಾರಾಟ ಮಾಡುವಂತಹ ವಿಷಯಗಳಿಗೂ ಶನಿಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಬೆಲೆ ಹೆಚ್ಚಾಗಿ ನಿಮಗೆ ಇಲ್ಲಿ ಲಾಭ ಬರೋದಿಲ್ಲ. ಈ ರೀತಿ ಶನಿ ಪ್ರಭಾವ ಆಗಲಿದೆ. ಗುರುಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ, ತೃತೀಯ ಸ್ಥಾನವನ್ನ ವೀಕ್ಷಿಸ್ತಾರೆ ಮತ್ತು ಲಾಭ ಸ್ಥಾನವನ್ನ ವೀಕ್ಷಿಸ್ತಾರೆ. ಹಾಗಾಗಿ ವ್ಯಾಪಾರ ವ್ಯವಹಾರದಿಂದ ಈ 2-3 ತಿಂಗಳುಗಳ ಕಾಲ ಲಾಭದ ಫಲವನ್ನ ಪಡೆದುಕೊಳ್ತೀರಾ. ಗುರುಗ್ರಹ ಸಪ್ತಮದಿಂದ ಅಷ್ಟಮವನ್ನ ಪ್ರವೇಶಿಸುವ ಕಾಲ ಜೂನ್ ಮಾಸ ಆಗಿರೋದ್ರಿಂದ ಅಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡೋದ್ರಿಂದ ಮಧ್ಯದಲ್ಲಿ ಗುರುಗ್ರಹ ನವೆಂಬರ್, ಡಿಸೆಂಬರ್ ಈ ಮಾಸದಲ್ಲಿ ನಿಮ್ಮ ಭಾಗ್ಯಸ್ಥಾನ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿ ಮತ್ತೆ ವಕ್ರ ಸಂಚಾರವನ್ನು ಕಟಕ ರಾಶಿಯಲ್ಲಿ ಮಾಡಲಿರೋದ್ರಿಂದ ಮಧ್ಯದಲ್ಲಿ ಗುರುವಿನ ಫಲಗಳು ವ್ಯತ್ಯಾಸ ಆಗುತ್ತೆ. ಆದರೆ ಗುರು ಜೂನ್ ಮಾಸದಿಂದ ಅಷ್ಟಮದಲ್ಲಿ ಸಂಚರಿಸುವಾಗ ನಿಮಗೆ ಧನಾಭಿವೃದ್ಧಿಯಲ್ಲಿ ಅಡೆತಡೆಗಳಾಗುತ್ತೆ, ಹಣಕ್ಕೆ ಕಷ್ಟವಾಗುತ್ತೆ, ಬರುವ ಲಾಭಕ್ಕಿಂತ ಖರ್ಚು ಹೆಚ್ಚಾಗುತ್ತೆ. ಮನೆಯ ವಾತಾವರಣದಲ್ಲಿ ಆಸ್ತಿ ಆಗ್ಬೋದು, ಗೃಹ ಆಗ್ಬೋದು, ಮನಃಶಾಂತಿ ಆಗ್ಬೋದು, ಕೊರತೆಗಳಾಗುತ್ತೆ. ತಾಯಿಯಿಂದಲೂ ನಿಮಗೇನಾದರೂ ಕೊರತೆಗಳು ಆಗುವಂತೆ, ಮನೆಯ ಎನ್ವೈರ್ಮೆಂಟಲ್ಲಿ ನಿಮಗೆ ಬೇಸರ ಆಗುವಂತಹ ಘಟನೆಗಳು ನಡೆಯುವಂತೆ ಇಲ್ಲಿ ಗುರುಗ್ರಹದ ಪ್ರಭಾವ ಆಗಲಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ವಿಳಂಬ ಆಗುತ್ತೆ, ನಿಧಾನ ಆಗುತ್ತೆ. ಅಷ್ಟಮದಲ್ಲಿ ಶುಭಗ್ರಹವಾಗಿ ರಾಶ್ಯಾಧಿಪತಿಯಾಗಿ ಗುರುಗ್ರಹ ಸಂಚರಿಸುವಾಗ ಕಾಲದೋಷ ಆಗುತ್ತೆ. ಕಾಲ ಅಂದರೆ ಈ ಕಾಲವು ನಿಮಗೆ ಅಷ್ಟು ಶುಭವಾಗಿ ಕೆಲಸ ಮಾಡೋದಿಲ್ಲ. ಮತ್ತು ಅದೃಷ್ಟ ಸ್ಥಾನದಲ್ಲಿ ಈಗಾಗಲೇ ಕೇತು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಅದೃಷ್ಟ ಪರೀಕ್ಷೆಗಳು ನಡೀತಾ ಇರುತ್ತೆ. ಆ ಅದೃಷ್ಟ ಪರೀಕ್ಷೆಯಲ್ಲಿಯೂ ಒಂದು ಬಾರಿ ಅಡೆತಡೆ ಆದರೂ ಮತ್ತೆ ನಿಮಗೆ ಸಕ್ಸಸ್ ಅನ್ನು ಪಡೆದುಕೊಳ್ಳುವುದಕ್ಕೆ ಇಲ್ಲಿ ಗುರು ಪ್ರಭಾವವಿತ್ತು. ಆದರೆ ಈಗ ಗುರು ಪ್ರಭಾವವು ಅಷ್ಟಮ ಸ್ಥಾನವನ್ನ ಪ್ರವೇಶಿಸ್ತಾ ಇರೋದ್ರಿಂದ ಮತ್ತು ಡಿಸೆಂಬರ್ ಮಾಸದಲ್ಲಿ ಕೇತುಗ್ರಹ ನಿಮ್ಮ ಅಷ್ಟಮ ಸ್ಥಾನವನ್ನ ಪ್ರವೇಶ ಮಾಡೋದ್ರಿಂದ, ಅಷ್ಟಮ ಅಂದ್ರೆ ಆಯುಸ್ಥಾನ, ನಷ್ಟ ಸಂಕಷ್ಟಗಳು ಬರುವಂತಹ ಸ್ಥಾನವೂ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಕೇತುಗ್ರಹದೊಂದಿಗೆ ನಿಮ್ಮ ರಾಶ್ಯಾಧಿಪತಿಯು ಉಚ್ಚಾಗಿ ಸಂಚಾರ ಮಾಡಬೇಕಾಗಿರೋದ್ರಿಂದ ಕೆಲವು ಅಶುಭ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಆರೋಗ್ಯದಲ್ಲಿ ಆಗಬಹುದು,
ನಷ್ಟದಲ್ಲಿ ಆಗಬಹುದು, ವ್ಯಾಪಾರ ವ್ಯವಹಾರದಲ್ಲಿ ಆಗಬಹುದು, ಅಥವಾ ಭೂಮಿ ಆಸ್ತಿ ಮನೆ ವಿಷಯಗಳಲ್ಲಿ ಆಗಬಹುದು. ಇವುಗಳಲ್ಲಿ ನಿಮಗೆ ಅಂದರೆ ಭಯದ ಫಲವನ್ನು ನೀಡುತ್ತಾರೆ. ಸಡನ್ ಆಗಿ ಅನಿರೀಕ್ಷಿತವಾಗಿ ಏನಾದರೂ ನಡೆಯುವಂತೆ, ಅಪ್ಸ್ ಅಂಡ್ ಡೌನ್ ಆಗುವಂತೆ ಏರಿಳಿತಗಳ ಫಲವನ್ನ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಗಳು ನೀಡುತ್ತಾರೆ. ಅಷ್ಟಮದಲ್ಲಿ ಯಾವ ವಿಷಯಗಳ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ, ನೀವೇನಾದರೂ ರಿಸರ್ಚ್ ಮಾಡುವವರಾಗಿದ್ರೆ, ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಉದ್ಯೋಗದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವವರಾಗಿದ್ರೆ, ಸಂಶೋಧನೆಗಳನ್ನ ಮಾಡುವವರಾಗಿದ್ದರೆ, ಕೆಲವರು ಲೈಫ್ ಡೆತ್ ಬಗ್ಗೆ ಆಳವಾಗಿ ತಿಳಿಯಲು ಇಷ್ಟಪಡ್ತಾರೆ. ಕೆಲವರು ಕರೋನಾ ಬಂದ ನಂತರದಲ್ಲಿ ಹೆಚ್ಚು ಮರಣಗಳನ್ನು ನೋಡಿ ಜೀವನದಲ್ಲಿ ಲೈಫ್ ಮತ್ತು ಡೆತ್ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರುವವರನ್ನ ನಾನು ನೋಡಿದ್ದೇನೆ. ಹೀಗೆ ಈ ರಹಸ್ಯವಾದಂತಹ ವಿಷಯಗಳನ್ನ ತಿಳಿಯುವುದಕ್ಕೆ, ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ, ರಿಸರ್ಚ್ ಮಾಡುವುದಕ್ಕೆ, ವಿಜ್ಞಾನ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನು ಮಾಡುವುದಕ್ಕೆ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಮತ್ತು ಕೇತು ಗ್ರಹದ ಸಂಯೋಗವು ಆಗೋದ್ರಿಂದ ಯಾವುದೇ ಔಷಧೀಯ ರಿಸರ್ಚ್ ಮಾಡುವುದಕ್ಕೂ ಇಲ್ಲಿ ಕೇತು ಮತ್ತು ಗುರುಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಈ ರೀತಿ ಗುರುವಿನ ಪ್ರಭಾವ ಅಷ್ಟಮದಲ್ಲಿ ಕೆಲವು ವಿಷಯಗಳಿಗೆ ಶುಭವನ್ನ ನೀಡಿ, ಕೆಲವು ವಿಷಯಗಳಿಗೆ ಅಶುಭವನ್ನ ನೀಡುತ್ತಾರೆ. ರಾಶ್ಯಾಧಿಪತಿ ಆಗಿ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಆಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ವ್ಯಕ್ತಿತ್ವ ರೂಪಾಂತರಗೊಳ್ಳುವಂತಹ, ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಆಗುವಂತಹ ಕಾಲ ಆಗಿರುತ್ತೆ. ಅಂದ್ರೆ ಅಷ್ಟಮ ಅಂದ್ರೆ ರಹಸ್ಯ ಸ್ಥಾನ. ಆ ರಹಸ್ಯ ಸ್ಥಾನದಲ್ಲಿ ರಾಶ್ಯಾಧಿಪತಿಯೇ ಸಂಚಾರ ಮಾಡುವಾಗ ಕೆಲವು ರಹಸ್ಯಗಳು ನಿಮಗೆ ತಿಳಿಬಹುದು. ದೈವಿಕ ಗ್ರಹ ಅಷ್ಟಮದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಕೆಲವು ವಿಷಯಗಳು ತಿಳಿದಾಗ ಏನಾಗುತ್ತೆ, ನಿಮ್ಮ ವ್ಯಕ್ತಿತ್ವವು ಬದಲಾವಣೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಒಳ ಮನಸ್ಸು ಆಗ್ಬಹುದು, ನಡತೆ ಆಚಾರ ವಿಚಾರಗಳಲ್ಲಿ ಆಗಬಹುದು. ಈ ಗ್ರಹ ಅಷ್ಟಮದಿಂದ 12ನೇ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಅಧಿಕವಾದಂತಹ ವ್ಯಯವನ್ನ ಇಲ್ಲಿ ಸೂಚಿಸ್ತಾರೆ. ಅಂದ್ರೆ ಖರ್ಚು ಹೆಚ್ಚಾಗುತ್ತೆ, ಧನಾಭಿವೃದ್ಧಿಗೆ ಅಡೆತಡೆಗಳಾಗುತ್ತೆ, ಧನ ಅಂದ್ರೆ ಹಣಕ್ಕೆ ಪರದಾಡಬೇಕಾಗುತ್ತೆ. ಯಾಕೆಂದ್ರೆ ಆ ಸ್ಥಾನವನ್ನ ರಾಹು ಗ್ರಹ ಪ್ರವೇಶಿಸ್ತಾರೆ ಕೆಲವೇ ತಿಂಗಳುಗಳಲ್ಲಿ. ಅಲ್ಲಿ ಕೇತುಗ್ರಹ ಮತ್ತು ಗುರುಗ್ರಹದ ದೃಷ್ಟಿ ಆ ದ್ವಿತೀಯ ಸ್ಥಾನಕ್ಕೆ ಮಕರ ರಾಶಿಗೆ ಇದ್ದರು. ಇಲ್ಲಿ ರಾಹುಗ್ರಹ ಅಲ್ಲಿ ಸಂಚಾರ ಮಾಡುವುದು. ಈ ಗ್ರಹಗಳ ಕಂಜಕ್ಷನ್ ಅಷ್ಟು ಧನಾಭಿವೃದ್ಧಿಗೆ ಒಳ್ಳೆ ಫಲವನ್ನು ನೀಡುವುದಿಲ್ಲ. ಬದಲಾಗಿ ಧನ ನಷ್ಟಕ್ಕೆ, ಬರುವ ಹಣಕ್ಕೆ, ಡೈಲಿ ಇನ್ಕಮ್ಗೆ ಅಡೆತಡೆಗಳನ್ನ ಈ ಗ್ರಹಗಳು ನೀಡ್ತಾರೆ. ಈಗ ಆರಂಭದಲ್ಲಿ ತೃತೀಯ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಮಿತ್ರರು ಮತ್ತು ಹೊಸಬರ ಪರಿಚಯದಲ್ಲಿ ಹೆಚ್ಚು ಸಮಸ್ಯೆಗಳು ಆಗ್ತಾ ಇರುತ್ತೆ. ನಿಮಗೆ ಹೆಚ್ಚು ಇಲ್ಲಿ ಇವರಿಂದ ನಿಮ್ಮ ಫ್ರೆಂಡ್ಶಿಪ್ ಆಗ್ಬೋದು, ಇದ್ಯಾವುದು ದೀರ್ಘಕಾಲದವರೆಗೆ ವರ್ಕ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಹೆಚ್ಚಾಗಿ ಪರಿಚಯ ಆಗುವವರನ್ನ ನಂಬಬೇಡಿ. ಮತ್ತು ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ಗ್ರಹ ಚತುರ್ಥ ಸ್ಥಾನದಲ್ಲಿ ಮನಃಶಾಂತಿಗೆ ಏನಾದರೂ ಕೆಡುಕು ಆಗುವಂತೆ ಫಲವನ್ನು ನೀಡುತ್ತಾರೆ. ಚಿಂತೆ, ಮನೆಯ ಚಿಂತೆಯನ್ನ ಹೆಚ್ಚಾಗಿ ಮಾಡುತ್ತೀರಾ. ಮನೆಯ ವಾತಾವರಣದಲ್ಲೇ ನಿಮ್ಮ ನೆಮ್ಮದಿಗೆ ಯಾರಾದರೂ ಕೊರತೆಗಳನ್ನ ಮಾಡ್ತಾ ಇರ್ತಾರೆ. ಈ ರೀತಿ ಧನಸ್ಸು ರಾಶಿಯವರಿಗೆ ಈ ಗ್ರಹಗಳ ಪ್ರಭಾವ ಇದೆ. ಚತುರ್ಥ ಸ್ಥಾನದಿಂದ ದಶಮವನ್ನ ಶನಿ ಗ್ರಹ ವೀಕ್ಷಣೆ ಮಾಡ್ತಾರೆ. ದಶಮವನ್ನ ಶನಿ ವೀಕ್ಷಿಸುವುದು ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡುವುದಕ್ಕೆ, ಎಫರ್ಟ್ ಹಾಕುವುದಕ್ಕೆ ಇಲ್ಲಿ ಶನಿ ಪ್ರಭಾವ ಆಗುತ್ತೆ. ನಿಮ್ಮ ಜನ್ಮ ರಾಶಿಯನ್ನು ಶನಿ ಗ್ರಹ ವೀಕ್ಷಿಸ್ತಾರೆ. ಹಾಗಾಗಿ ಶ್ರಮ ಪಡ್ತೀರಾ. ಗುರುಗ್ರಹವು ಈಗ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳಿಗಾಗಿ ಬಹಳ ಪ್ರಯತ್ನವನ್ನ ಪಡ್ತೀರಾ. ಆದರೆ ಗುರು ಅಷ್ಟಮಕ್ಕೆ ಪ್ರವೇಶ ಆಗಿ ಇಲ್ಲಿ ಶನಿ ಮತ್ತು ಗುರು ಗ್ರಹಗಳು ಶುಭ ಫಲವನ್ನ ನೀಡೋದಿಲ್ಲ. ರಾಹು ಗ್ರಹ ಮತ್ತು ಕೇತು ಗ್ರಹವು ಬದಲಾವಣೆ ಆಗೋದ್ರಿಂದ ಈ 4 ಗ್ರಹಗಳು ನಿಮಗೆ ಹೆಚ್ಚು ಶುಭವನ್ನ ನೀಡೋದಿಲ್ಲ. ಅಂದ್ರೆ ಈ ಒಂದು 6 ತಿಂಗಳ ನಂತರದಿಂದ. ಹೀಗಾಗಿ ಬಹಳ ವಿಷಯಗಳಲ್ಲಿ ಕೇರ್ಫುಲ್ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗುತ್ತೆ. ನಿಮ್ಮ ಜೀವನವನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಥಾನ ಆಗಿರಬಹುದು,
ನಿಮ್ಮ ಗೌರವವನ್ನು ಆಗಿರಬಹುದು, ನೀವೇನು ಗಳಿಸಿರ್ತೀರ, ಆಸ್ತಿಯನ್ನು ಗಳಿಸಿರ್ತೀರ ಅಥವಾ ಮನೆಯನ್ನು ಗಳಿಸಿರ್ತೀರ, ಲೋನ್ ತಗೊಂಡು ಮನೆ ಕಟ್ಟಿರ್ತೀರ, ಹಣ ಕಟ್ಟುವುದು ಕಷ್ಟ ಆಗ್ಬೋದು, ಮತ್ತು ಒಳ್ಳೆ ಉದ್ಯೋಗದಲ್ಲಿದ್ದರೆ ಆ ಸ್ಥಾನವನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಈ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೋ ಒಂದು ಆರಂಭವನ್ನು ಮಾಡಿರ್ತೀರ, ಅದನ್ನು ಮುಂದುವರಿಸೋದಕ್ಕೆ ಕಷ್ಟ ಆಗ್ಬೋದು. ಈ ರೀತಿ ಈ ಕಾಲ ನಡೆಯುವಾಗ, ಕಾಲ ದೋಷ ಇದ್ದಾಗ ಸಮಸ್ಯೆಗಳು ಬರುತ್ತೆ. ಆದರೆ ಯಾವ ಬುದ್ಧಿವಂತಿಕೆಯಿಂದ, ಯಾವ ವಿವೇಚನೆಯಿಂದ ಅವುಗಳನ್ನು ಉಳಿಸಿಕೊಳ್ತೀರಾ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ಲಾಭವನ್ನು ಪಡೆದೇ ಇದ್ದರೂ, ಹೆಚ್ಚು ಡೆವಲಪ್ಮೆಂಟ್ ಆಗದಿದ್ದರೂ ಇರುವ ವಿಷಯಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಪರಿಹಾರಗಳನ್ನು ಮಾಡಿಕೊಳ್ಳಿ. ಈ ಗ್ರಹಗಳು ಅಶುಭ ಫಲಗಳನ್ನು ನೀಡುವಂತಿದ್ದರೂ ನಿಮಗೆ ದಶಾಕಾಲ ಭುಕ್ತಿ ಕಾಲವು ಶುಭವಾಗಿದ್ದರೆ ಈ ಗ್ರಹಗಳ ಅಶುಭ ಫಲಗಳು ಹೆಚ್ಚು ದೊರೆಯೋದಿಲ್ಲ. 70ರಿಂದ 80 ಭಾಗದಷ್ಟು ನಿಮ್ಮ ಜನ್ಮಜಾತಕದ ಗ್ರಹಗಳ ದಶಾಭುಕ್ತಿ ಕಾಲವೇ ಫಲವನ್ನು ನೀಡುತ್ತೆ. ಈಗ ಗುರುಬಲ ಇದ್ರು ಪ್ರಾರಂಭದಲ್ಲಿ ಏಪ್ರಿಲ್ ಮೇ ಮಾಸದವರೆಗೂ ಕೆಲವರಿಗೆ ವಿವಾಹ ಆಗ್ತಾ ಇರೋದಿಲ್ಲ, ಕೆಲವರಿಗೆ ಏನು ಪ್ರಯತ್ನಿಸಿದ್ರು ನಡೀತಾ ಇರೋದಿಲ್ಲ. ಇಲ್ಲಿ ಗುರುಬಲ ಇದೆ, ಗುರು ಜನ್ಮರಾಶಿಯನ್ನೇ ವೀಕ್ಷಿಸ್ತಾರೆ. ಯಾಕೆ ಒಳ್ಳೆ ಫಲಗಳು ದೊರೀತಾ ಇಲ್ಲ ಅಂದ್ರೆ ನಿಮ್ಮ ಭುಕ್ತಿ ಗ್ರಹ ನಿಮಗೆ ಸಪೋರ್ಟಿವ್ ಮಾಡ್ತಾ ಇರೋದಿಲ್ಲ. ಧನಸ್ಸು ರಾಶಿಯವರು ಇದನ್ನು ತಿಳಿದುಕೊಳ್ಬೇಕು. ಈಗ ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗ್ಬೋದು, ಕೆಲಸ ಕಾರ್ಯಗಳಿಗಾಗ್ಬೋದು ಗೋಚಾರದಲ್ಲಿ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಯಾಕಂದ್ರೆ ಗುರುಗ್ರಹ ಸಂಚಾರ ಮತ್ತು ಕುಜಗ್ರಹ ಸಂಚಾರ ಮತ್ತು ಭಾಗ್ಯಾಧಿಪತಿಯಾದಂತಹ ಸೂರ್ಯ ಸಂಚಾರ ಇವುಗಳನ್ನೆಲ್ಲ ನಾವು ಇಲ್ಲಿ ಆಧಾರಿತವಾಗಿ ನೋಡಿದಾಗ ಏಪ್ರಿಲ್ ಮೇ ಮಾಸ ಈ 2 ಮಾಸಗಳಲ್ಲಿ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಆ ನಂತರದಲ್ಲಿ ಸಮಸ್ಯೆಗಳು ಆಗುತ್ತೆ ಗೋಚಾರದ ಗ್ರಹಗಳ ಪ್ರಭಾವದಿಂದ. ಹಾಗಾಗಿ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಳಿ, ಪರಿಹಾರಗಳನ್ನು ಮಾಡಿಕೊಳ್ಳಿ. ಗುರುವಿಗೆ ಗುರು ಸಮಾನ ದೇವತೆಗಳನ್ನು ಪೂಜಿಸುವುದು, ಗುರುವಾರಗಳಂದು ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಕಡಲೆಕಾಳನ್ನು ಗುರು ಸಮಾನ ದೇವಸ್ಥಾನಕ್ಕೆ ದಾನವನ್ನು ಮಾಡುವುದು. 5 ಪ್ರದಕ್ಷಿಣೆ ಬಂದು ಸಂಕಲ್ಪವನ್ನು ಮಾಡಿಕೊಂಡು ದಾನ ಮಾಡಬೇಕಾಗುತ್ತೆ. ಏಕೆಂದರೆ ಗುರುಗ್ರಹ ನಿಮಗೆ ಆರೋಗ್ಯ ಆಗ್ಬೋದು, ಕೆಲಸ ಕಾರ್ಯಗಳ ಅನುಕೂಲವನ್ನಾಗ್ಬೋದು ನೀಡಬೇಕಾಗುತ್ತೆ. ರಾಶ್ಯಾಧಿಪತಿಯಾಗಿ ಆರೋಗ್ಯವೇ ಭಾಗ್ಯ. ಹಾಗಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ನಿಮ್ಮ ಇಷ್ಟ ದೇವತೆಯನ್ನ ಪೂಜಿಸುವುದು. ನಿಮ್ಮ ಜಾತಕದ ಪ್ರಕಾರವಾಗಿ ಯಾವ ಭುಕ್ತಿಗ್ರಹದ ಕಾಲ ನಡೀತಾ ಇದೆ ಆ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ವಿಶ್ವಶಕ್ತಿಯ ಅನುಗ್ರಹ ನಿಮಗಿರಲಿ. ನಿಮ್ಮ ಬಯಕೆಗಳು ಆಸೆಗಳು ಏನೇ ಇದ್ದರೂ ಸರಿಯಾದಂತಹ ಬುದ್ಧಿ ವಿವೇಚನೆಯಿಂದ ರೂಪಿಸಿ ಅವುಗಳನ್ನು ಈ ವರ್ಷದಲ್ಲಿ ಆಗದಿದ್ದರೂ ಮುಂದಿನ ವರ್ಷದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಸರಿಯಾದ ತಯಾರಿಯನ್ನು ಮಾಡಿ ಮತ್ತು ವಿಶ್ವಶಕ್ತಿಯ ಅನುಗ್ರಹ ನಿಮಗಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.